ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ರ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಅಲ್ವಾ, ಅದು ಅಲ್ಲದೆ ಫಾದರ್ಸ್ ಡೇ ಅಲ್ವಾ, ಅದರಿಂದ ಒಂದು ಚಿಕನ್ ಚಾಪ್ಸು ಮಂಡ್ಯ ಸೈಡ್ ಅಂತರ ಚಿಕನ್ ಚಾಪ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ಗಿರಿರಾಜಕ್ಕೆ ಒಳ್ಳೆದು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಸ್ಟವ್ ಹಚ್ಕೊಂಬಿಡೋಣ, ಯಾಕಂದರೆ ಅದು ಮಟನ್ ಬೇಗ ಬೇಯಲ್ಲ, ಅದನ್ನು ಫಸ್ಟು ಕೂಗಿಸ್ಕೋಬೇಕು ನಾವು. ಅದಕ್ಕೇ ಕುಕ್ಕರ್ ಇಟ್ಟಿದ್ದೀನಿ. ಆಯಿಲ್ ಹಾಕೊಳ್ಳೋಣ ಇವಾಗ. ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಆಯಿಲ್ ಹಾಕೋತೀನಿ ನಾನು, ಯಾಕಂದರೆ ಅದು ಸ್ವಲ್ಪ ಜಿಡ್ಡು ಬಿಟ್ಕೊಳ್ಳುತ್ತೆ ಅದು. ಆಮೇಲೆ ಒಂದು ಮಸಾಲೆ ಉರಿಬೇಕಲ್ವ, ಆ ಮಸಾಲೆ ಹುರಿದಾಗಲೂ ಆಯಿಲ್ ಹಾಕಿರ್ತೀವಲ್ವ, ಅದಕ್ಕೆ ಅದು ಸ್ವಲ್ಪ ಆಯಿಲು ಹೀಟ್ ಆಗಲಿ. ಅದು ಆಯಿಲ್ ಬಿಸಿಯಾಗಿದೆ ನೋಡಿ. ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಈರುಳ್ಳಿ ಹಾಕೊಳ್ಳೋಣ. ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಅದು ಈರುಳ್ಳಿನ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿಬಿಡಲಿ. ಆನಿಯನ್ ಫ್ರೈ ಆಗಿದೆ ನೋಡಿ. ಈಗ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿಬಿಡೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕಿ ತೊಳೆದಿದ್ದೀನಿ, ಆದರೂ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ, ಸಾಕಿಷ್ಟು ನೋಡಿ. ಎಲ್ಲ ಫ್ರೈ ಆಗಿದೆ. ಇದು ನೀರು ಹಾಕೋಂಗಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಮುಚ್ಚಿಬಿಡೋಣ, ಯಾಕಂದರೆ ಫಸ್ಟು ಇದನ್ನು ಮಸಾಲೆ ಹಾಕೋಕ್ಕೆ ಮೊದಲು ಒಂದು 5-6 ವಿಷಲ್ ಕೂಗಿಸ್ಬೇಕು, ಇಲ್ಲಾಂದರೆ ಬೇಯಲ್ಲ ಅದು. ಅದಕ್ಕೇ ಅದು ಒಂದು 5 ವಿಷಲ್ ಬಂದ್ಬಿಡ್ಲಿ ಅದು. ಸ್ಟವ್ ಈಗ ಇದು ಕುಕ್ಕರ್ನ ಆ ಕಡೆಗೆ ಇಟ್ಬಿಡ್ತೀನಿ, ಯಾಕಂದರೆ ಒಂದು ಮಸಾಲೆ ಫ್ರೈ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಆ ಕಡೆಗೆ ಇಟ್ಕೊಂಬಿಡೋಣ. ವಿಷಲ್ ಬರುತ್ತದು. ಅಷ್ಟರಲ್ಲಿ ಅದು ವಿಷಲ್ ಬಂದು ಆರೋಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆಯಿಲ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಅದು ಆಯಿಲ್ ಬಿಸಿಯಾಗಿದೆ ನೋಡಿ. 2 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಹಾಕೊಂಬಿಡೋಣ. ಮತ್ತು 2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ನೋಡಿ, ಇದು ಮೆಣಸು ಪೆಪ್ಪರ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ವಿಷಲ್ ಬರ್ತಾ ಇದೆ, ಆ ಕಡೆ ಬರಲಿ ಅದು. ಒಂದು 6 ವಿಷಲ್ ಬರಲಿ ಅದು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಫ್ರೈ ಆಗಿದೆ. ಈಗ ಒಂದು ಸಣ್ಣದೊಂದು ಟೊಮೊಟೊನ ಹಾಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ಚಾಪ್ಸ್ಗೆ ನಾನು ಜಾಸ್ತಿ ತೆಂಗಿನಕಾಯಿ ಹಾಕಲ್ಲ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಾಕೋತೀನಿ. ಮತ್ತು ಇದು ತೊಳೆದು ಇಟ್ಕೊಂಡಿರೋ ಪುದೀನ, ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಮಸಾಲೆಗೆ ಸ್ವಲ್ಪ ಅರಿಶಿನ ಹಾಕೋತೀನಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್, ಇಷ್ಟೇ ಸಾಕು. ನೋಡಿ, ಮಸಾಲೆ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ಇದೆಲ್ಲ ಸಾಕಿಷ್ಟು. ಅದನ್ನೇನು ಫ್ರೈ ಮಾಡೋದು ಬೇಡ, ಸ್ಟವ್ ಆಫ್ ಮಾಡ್ಕೊಬಿಡೋಣ, ಯಾಕಂದರೆ ಬಿಸಿಗೆ ಇದಾಗುತ್ತೆ ಅದು. ಇಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ ಅದು ಪುರಿ ಒಳಗಡೆ. ಈಗ ಇದು ತಣ್ಣಗಾದ್ಮೇಲೆ ರುಬ್ಕೊಂಬಿಡ್ತೀನಿ ನಾನು. ಇದು ಆರಕ್ಕೆ ಇಟ್ಬಿಡೋಣ ತಣ್ಣಗಾಗೋದು ನೋಡಿ. ಮಸಾಲೆ ತಣ್ಣಗಾಕಿತ್ತು, ರುಬ್ಕೊಂಡಾಗಿದೆ. ಈಗ ಕುಕ್ಕರ್ ಪ್ರೆಷರ್ ಹೋಗಿದೆಯಾ ನೋಡ್ಬಿಟ್ಟು ತೆಗೆದುಬಿಟ್ಟು ಇದು ಮಸಾಲೆ ಹಾಕೋಣ. ಅದಕ್ಕೆ ಕುಕ್ಕರ್ ಮುಚ್ಚಳ ತೆಗೆಯೋಣ. ನೀರು ಒಂಚೂರು ಹಾಕಿಲ್ಲ ನೋಡಿ, ತೋರಿಸ್ತೀನಿ ನಾನು ಇವಾಗ ನಿಮಗೆ ನೋಡಿ. ಎಷ್ಟು ನೀರು ಬಿಟ್ಕೊಂಡಿದೆ ಅದು, ಸ್ವಲ್ಪನೂ ನೀರು ಹಾಕಿಲ್ಲ ನಾನು. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಬಿಡೋಣ. ಮಸಾಲೆ ಹುರಿದಿರೋದ್ರಿಂದ ಅದೇನು ಚೆನ್ನಾಗಿ ಮತ್ತೆ ಉರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇವಾಗ ಉಪ್ಪು ಒಂದು ಸಾರಿ ನೋಡ್ಕೊಂಬಿಡೋಣ ನಾವು. ಆವಾಗ ಚಿಕನ್ ಬೇವಾಗ ಉಪ್ಪು ಹಾಕಿದೆ ಅಲ್ವಾ, ಒಂದು ಸಾರಿ ಉಪ್ಪು ಚೆಕ್ ಮಾಡಿಕೊಂಡು
ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಮತ್ತೆ 4 ವಿಷಲ್ ಬರಿಸ್ಬೇಕು. ಯಾಕಂದರೆ ಇದು ಬೇಯಲ್ಲ, ಮಟನ್ಗಿಂತ ತುಂಬ ಗಟ್ಟಿ ಇದು. ಉಪ್ಪು ಕರೆಕ್ಟ್ ಇದೆಯಾ ಒಂದು ಸರಿ ನೋಡ್ಕೊಂಬಿಡೋಣ. ಉಪ್ಪು ಬೇಕು ಸ್ವಲ್ಪ, ಉಪ್ಪು ಹಾಕೋತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಮಾತ್ರ ಫುಲ್ಲು ವಾಚ್ ಮಾಡಿ, ಅರ್ಧಂಬರ್ಧ ನೋಡಬೇಡಿ. ನೀಟಾಗಿ ಮಾಡಿ ತೋರಿಸಿದ್ದೀನಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಲಾಂಗ್ ಆಯಿತು ಅಂತ ವಿಡಿಯೋ ಓಡಿಸೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಅಡ್ವರ್ಟೈಸ್ಮೆಂಟ್ ಏನಾರು ಬಂದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರು ವಿಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಉಪ್ಪೆಲ್ಲ ಹಾಕಾಗಿದೆ, ಇನ್ನೊಂದು ಸರಿ ಚೆಕ್ ಮಾಡ್ಕೊಂಬಿಡೋಣ ಉಪ್ಪನ್ನ. ಉಪ್ಪು ಕರೆಕ್ಟಾಗಿದೆ. ವಾ, ಮಸಾಲೆ ಮಾತ್ರ ತುಂಬ ಚೆನ್ನಾಗಿದೆ. ಅದು ಸ್ಟವ್ ಹಚ್ಕೊಂಬಿಡೋಣ ಈಗ. ಮತ್ತೆ 4 ವಿಷಲ್ ಬಂದ್ಬಿಡ್ಲಿ ಇದು. ಕುಕ್ಕರ್ ಪ್ರೆಷರ್ ಹೋಗಿದೆ, ನೋಡಿ ತೆಗಿಯೋಣ. ನೋಡಿ, ವಾ ಸೂಪರಾಗಿ ರೆಡಿಯಾಗಿದೆ ಚಾಪ್ಸು. ಬಿಸಿ ಮುದ್ದೆ ಚಪಾತಿ ಮಾಡಿಕೊಂಡು ತಿಂತಾಯಿದ್ರೆ ಸೂಪರ್. ನೋಡಿ ಸೂಪರಾಗಿ ಚಿಕನ್ ಚಾಪ್ಸು ರೆಡಿ ಆಯಿತು. ತಟ್ಟೆಗೆ ಅನ್ನ ಹಾಕೊಂಬಿಡೋಣ ಇವಾಗ. ಗಿರಿರಾಜ ಕೋಳಿ ಚಿಕನ್ ಚಾಪ್ಸು, ಮಂಡ್ಯ ಸ್ಟೈಲು ಚಿಕನ್ ಚಾಪ್ಸು ರೆಡಿಯಾಗಿದೆ ನೋಡಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಪೂರ್ತಿ ವೀಡಿಯೋ ವಾಚ್ ಮಾಡಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಲಂತೂ ಸೆಲೆಕ್ಟ್ ಮಾಡಿ. ಸೂಪರಾದ ಗಿರಿರಾಜ ಕೋಳಿ ಚಿಕನ್ ಚಾಪ್ಸ್ ರೆಡಿ.